ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ ಅವನ ಅಂಗಾಂಗವನ್ನ ದಾನ ಮಾಡೋದನ್ನ ಕೇಳಿರ್ತಾರೆ. ಆದರೆ ನಾವು ಜೀವಂತವಾಗಿರುವಾಗಲೇ ನಮ್ಮ ದೇಹದ ಒಂದು ಅಂಗವನ್ನ ಅಥವಾ ಭಾಗವನ್ನ ದಾನ ಮಾಡಬಹುದು ಅಂತ ನಿಮ್ಗೆ ಗೊತ್ತಾ? ಅದು ಕೂಡ ಒಂದೆರಡು ಸಾರಿ ಅಲ್ಲ, ವರ್ಷದಲ್ಲಿ 2 ಸಾರಿ ದಾನ ಮಾಡಬಹುದು ಅಂದ್ರೆ ನಂಬ್ತೀರಾ? ಹೌದು, ನಾನಿವತ್ತು ಮಾತಾಡ್ತಾ ಇದ್ದದ್ದು ರಕ್ತದಾನದ ಬಗ್ಗೆ, ಬ್ಲಡ್ ಡೊನೇಷನ್. ಒಂದು ಸಾರಿ ನಾವು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಅಂತ ಬಂದರೆ ನಮ್ಮ ದೇಹದಿಂದ 1 ಯೂನಿಟ್ನಷ್ಟು ರಕ್ತವನ್ನು ತೆಗೆದುಕೊಳ್ತಾರೆ. 1 ಯೂನಿಟ್ ಅಂದರೆ ಸುಮಾರು 450 ml ಹೀಗೆ ನಾವು ಒಂದು ಸಾರಿ 1 ಯೂನಿಟ್ ರಕ್ತವನ್ನು ದಾನ ಮಾಡಿದರೆ ಅದರಿಂದ 3 ಜೀವಗಳು ಉಳಿತಾಗುತ್ತೆ. ಅದಕ್ಕೆ ಕಾಣುತ್ತೆ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಸೊ ನಾವು ಇವತ್ತು ಇದ್ರ ಬಗ್ಗೆನೇ ಮಾತಾಡಲಿಕ್ಕಿದ್ದೇವೆ. ನಾನು ಅಂದರೆ ನಾನಲ್ಲ, ನಮ್ಮ ಜೊತೆಗೆ ಡಾಕ್ಟರ್ ಬಾಲರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವರು ಲಯನ್ಸ್ ಬ್ಲಡ್ ಸೆಂಟರ್ನಲ್ಲಿ ಹಿರಿಯ ಡಾಕ್ಟರ್ ಆಗಿ ಕಳೆದ 6 ತಿಂಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಅವರೇ ಹೇಳ್ತಾರೆ. ಸರ್ ನಿಮ್ಮ ಪರಿಚಯ ಅಂತ ಚುಟುಕಾಗಿ. 6 ತಿಂಗಳಂದ್ರೆ ನಾನು 6 ತಿಂಗಳು ಇಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್ ಬಂದು 6 ತಿಂಗಳಾಯ್ತು. ಬಟ್ ಆದರೆ ನಮ್ಮ MBBS ಆಗಿ ನನ್ನ ಡಿಪ್ಲೊಮಾ ಆಗಿ ದಟ್ ವಾಸ್ ಇನ್ 1986. ಆವಾಗಿಂದ ನಾನು ಈ ಬ್ಲಡ್ ಬ್ಯಾಂಕಿಂಗ್ ಫೀಲ್ಡಲ್ಲೇ ಇದ್ದೇನೆ. ಶುರುವಿಂದ ಫಾರ್ಚುನೇಟ್ಲಿ ಐ ಎಂಟರ್ಡ್ ದಿಸ್ ಫೀಲ್ಡ್ ಅಂಡ್ 1986 ಇಂದನೂ ಐ ಆಮ್ ಇನ್ ದಿಸ್ ಫೀಲ್ಡ್. ಇದಕ್ಕೆ ಮುಂಚೆ ಇಲ್ಲಿ ಬರ್ಲಿಕ್ಕೆ ಮುಂಚೆ ಐ ವಾಸ್ ವರ್ಕಿಂಗ್ ಫೋರ್ಟಿಸ್ ಆ ಕನಿಂಗ್ಹ್ಯಾಮ್ ರೋಡಲ್ಲಿ ಪ್ರೀವಿಯಸ್ 13 years ಇಂದ ಅಲ್ಲಿದ್ದೆ ನಾನು. ಆ್ಯಸ್ ಬ್ಲಡ್ ಬ್ಯಾಂಕ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸಾಕಷ್ಟು ಜನ ಇದ್ದೆ. ಸ್ವಲ್ಪ ಇಲ್ಲಿ ನಾವು ಶುರು ಮಾಡಿದ್ದು ಸಂಸ್ಥೆ ಲಯನ್ಸ್ ಮೆಡಿಕಲ್ ಸರ್ವಿಸ್ ಟ್ರಸ್ಟ್ ನಾವು ಶುರು ಮಾಡಿದ್ದು 2017. ಐ ಆಮ್ ದಿ ಚೀಫ್ ಮೆಡಿಕಲ್ ಆಫೀಸರ್. ಅಪಾರ್ಟ್ ಫ್ರಮ್ ಮೀ ದೇರ್ ಆರ್ ಅನದರ್ 3 ಮೆಡಿಕಲ್ ಆಫೀಸರ್ಸ್. ಸೊ ಸರ್ ಇಲ್ಲಿ ಬಂದು 6 months ಆಗಿರಬಹುದು, ಬಟ್ ಅವರ ರಕ್ತದ ಜೊತೆಗಿನ ಒಡನಾಟ ಶುರುವಾಗಿ ಸುಮಾರು 37-38 ವರ್ಷಗಳಾಗ್ಬಿಟ್ಟಿದೆ. ನಾವು ಹೀಗೆ ಮಾತಾಡ್ತಾ ಸರ್ ಹೇಳಿದ್ರು ಇದನ್ನ ಬ್ಲಡ್ ಬ್ಯಾಂಕ್ ಅಂತ ಕರಿಬಾರ್ದು, ಬ್ಲಡ್ ಸೆಂಟರ್ ಅಂತ ಕರಿಬೇಕು ಅಂತ. ಸರ್ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಯಾಕೆ ಅದು ಏನು ಅಂತ? ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ. ಆಲ್ ದಿಸ್ ಇಯರ್ ಬ್ಲಡ್ ಬ್ಯಾಂಕ್ ಅಂತಾನೆ ಹೇಳ್ತಾ ಇರೋದು. ಈಗಲೂ ಬ್ಲಡ್ ಬ್ಯಾಂಕ್ ಅಂತಾನೆ ಬರೋದು. ಸಾಮಾನ್ಯ ಜನರ ಬಾಯಿನಲ್ಲಿ ಬರೋದೇ ಬ್ಲಡ್ ಬ್ಯಾಂಕ್ ಅಂತ. ಇನ್ನು ಸೆಂಟರ್ ಅನ್ನೋದು ಇನ್ನೂ ಬಂದಿಲ್ಲ, ಎಲ್ರಿಗೂ ಗೊತ್ತಾಗಿಲ್ಲ. ಫಾರ್ ವೇರಿಯಸ್ ರೀಸನ್ಸ್ ಗವರ್ಮೆಂಟ್ ಬ್ಯಾಂಕ್ ಅಂತ ಕರಿಬಾರದು ಅಂತ ಬ್ಲಡ್ ಸೆಂಟರ್ ಅಂತ ಮಾಡಿದ್ರು. ಸೊ ಮೇ ಬಿ ಅಬೌಟ್ 5-6-7 years ಆಯ್ತಾನೆ ಸೆಂಟರ್ ಅಂತ ಆಗಿ ಗೌರ್ಮೆಂಟ್ ಫಾರ್ಮ್ ಇದು ಚೇಂಜ್ ಮಾಡಿ ಹೆಸರು ಚೇಂಜ್ ಮಾಡಬೇಕು ಅಂತ ಸರ್ಕ್ಯುಲರ್ ಕಳಿಸಿದ್ರು. ದೆನ್ ವಿ ಹ್ಯಾವ್ ಚೇಂಜ್ ಇಂಟು ಬ್ಲಡ್ ಸೆಂಟರ್. ಆಲ್ ಬ್ಲಡ್ ಬ್ಯಾಂಕ್ಸ್ ಹ್ಯಾವ್ ಚೇಂಜ್ ಇಂಟು ಬ್ಲಡ್ ಸೆಂಟರ್ಸ್. ಅದೇ ಸಾಮಾನ್ಯವಾಗಿ ರಕ್ತನ ಸ್ಟೋರ್ ಮಾಡಿ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಅಗತ್ಯ ಇದ್ದಾಗ ಕೊಡೋದು, ಆ ಉದ್ದೇಶಕ್ಕೆ ಬ್ಲಡ್ ಬ್ಯಾಂಕ್ ಅಂತ ಕರೀತಿದ್ರು. ಇಲ್ಲಿ 2 ತರ ಸರ್ವಿಸ್ ಸಿಗುತ್ತೆ ಬ್ಲಡ್ ಬ್ಯಾಂಕ್. ಒಂದು ರಕ್ತ ಸೆಂಟರ್, ಬ್ಲಡ್ ಸೆಂಟರ್ ಅಂತಿದೆಯಲ್ಲ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬ್ಲಡ್ ಕಲೆಕ್ಟ್ ಮಾಡ್ತೀವಿ, ಅದು ಪ್ರಾಸೆಸ್ ಮಾಡ್ತೀವಿ. ಪ್ರಾಸೆಸ್ ಮಾಡಿ ಅದೆಲ್ಲ ಟೆಸ್ಟ್ ಮಾಡಿ ಫ್ರೀ ಫ್ರಮ್ ಆಲ್ ಟ್ರಾನ್ಸ್ಮಿಸಿಬಲ್ ಡಿಸೀಸ್ ಏನು ಇಲ್ಲೇ ಇರೋ ಥರ ನೋಡ್ಬಿಟ್ಟು ಲಾಯಕ್ಕಾಗಿದೆ ಕೊಡಲಿ ಒಬ್ಬ ಪೇಷಂಟ್ಗೆ ಅಂದ್ಬಿಟ್ಟು ದೆನ್ ವಿ ವಿಲ್ ಡಿಸ್ಟ್ರಿಬ್ಯೂಟ್. ಸೆಂಟರ್ ಶುರು ಮಾಡಬೇಕಾದ್ರೆ ವಿ ನೀಡ್ ಅಬೌಟ್ ನಿಯರ್ಲಿ 2000 square feet space. Strictly speaking 1800 square feet ಬೇಕು minimum. Drug control, this comes under drug control department. They say because blood is also considered as drug. So adrinda instead of going to health department, it comes under the drug control department. Drug in the sense medicine. Drugs, any medicine. Whatever is injected into the person, it is called a drug. Injected orally or through intramuscular ಕೊಟ್ಟಿದ್ದು ಅದನ್ನು ಡ್ರಗ್ ಅಂತ ಕರೀತಾರೆ. This is also introduced into the human body. So this is also considered as drug according to the government. ಹಂಗಾಗ್ಬಿಟ್ಟು this comes under the drug control department. ಈಗ ಒಂದು ಹಾಸ್ಪಿಟ್ಲಲ್ಲಿ ಸಾಕಷ್ಟು ಜಾಗ ಇಲ್ಲ, ಅವ್ರಿಗೆ 24 hours ರಕ್ತದ ಅವಶ್ಯಕತೆ ಇರುತ್ತೆ. ಅವಾಗ ಏನು ಮಾಡಿದೆ ಗೌರ್ಮೆಂಟ್ ಏನೋ ಅವ್ರಿಗೆ ಸ್ಟೋರೇಜ್ ಸೆಂಟರ್ ಅಂತ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಡಿಮೆ ಸ್ಪೇಸ್ ಸಾಕು, 10x10 ಇದ್ರೆ ಸಾಕು. ಅದಕ್ಕೆ ಎಕ್ವಿಪ್ಮೆಂಟ್ ಏನು ಬೇಕೋ ಇಟ್ಕೊಂಡು ಅಲ್ಲಿ ರಕ್ತ ಸ್ಟೋರ್ ಮಾಡ್ಕೋಬಹುದು. ದೇ ಶುಡ್ ಹ್ಯಾವ್ ಎ ಟೈ ಅಪ್ ವಿತ್ ಒನ್ ಆಫ್ ದಿ ಮೇಜರ್ ಬ್ಲಡ್ ಇತರ ನಮ್ಮ ಬ್ಲಡ್ ಸೆಂಟರ್ ಟೈ ಅಪ್ ಇರಬೇಕು. MOU ಶುಡ್ ಹ್ಯಾವ್ ಎನ್ MOU. ನಾನು ಸರ್ ಈಗ ಇಲ್ಲಿವರೆಗೆ 2 ಸಾರಿ ಬ್ಲಡ್ ಡೊನೇಷನ್ ಮಾಡಿದ್ದು. ನಾನು ಹೀಗೆ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂದಾಗ ಎಲ್ಲರೂ ಸಾಮಾನ್ಯವಾಗಿ ಕೇಳಿದ್ದೇನು ಅಂದ್ರೆ ಅಲ್ಲಿ ಹೋಗಿ ರಕ್ತ ಕೊಡ್ಲಿಕ್ಕೆ ಹೋಗ್ತಾ ಇದೆಯಾ ತಗೊಳ್ಳಿಕ್ಕೆ ಹೋಗ್ತಾ ಇದೆಯಾ ಅಂತ.
ಸೊ ಅಂದ್ರೆ ಜನರಲ್ಲಿರೋ ಸಾಮಾನ್ಯ ಒಂದು ನಂಬಿಕೆ ಏನು ಅಂದ್ರೆ ಸ್ವಲ್ಪ ಹೆಲ್ದಿ ಆಗಿರೋರು ಅಥವಾ ದಷ್ಟಪುಷ್ಟವಾಗಿರೋರು ಮಾತ್ರ ಬ್ಲಡ್ ಡೊನೇಟ್ ಮಾಡ್ಬೋದು, ಉಳಿದವ್ರು ಕೂಡ ಅವಶ್ಯಕತೆ ಇಲ್ಲ, ಆ ಥರ ಏನೋ ಥಿಂಕ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ದಷ್ಟಪುಷ್ಟ ಅಂದ್ರೆ ನೋಡೋದು ದಪ್ಪ ಇದ್ರೆ ಸಾಲದು. ಮೆಡಿಕಲಿ ಸ್ಪೀಕಿಂಗ್ ದೇ ಆರ್ ಸಮ್ ಕ್ರೈಟೀರಿಯಾ ದೇ ಆರ್ ಫಿಕ್ಸ್ಡ್. A person should be healthy. Of course, that is basically he should be healthy. Yeah. He should not have any diseases, fever, ಅದು ಆ ಥರ ಏನು ಇರಕೂಡದು. Plus minimum criteria is body weight. It should be minimum 45 kgs. Hemoglobin also should be 12.5 grams per deciliter. ಮೇಲಲ್ಲಿ ಜಾಸ್ತಿ ಇರುತ್ತೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್. ಲೇಡೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅವರು 12 to 14 ಇಸ್ ನಾರ್ಮಲ್ ಲಿಮಿಟ್ಸ್. ಜೆಂಟ್ಸ್ಗೆ 14 to 16. ಅದು ವೇರಿ ಆಗ್ಬೋದು, ಕಮ್ಮಿನೇ ಇರ್ಬೋದು. ಇಫ್ ಇಟ್ ಕಮ್ಸ್ ಬಿಲೋ 10 ಅಂದರೆ ಅವಾಗ ಅವ್ರು ಅನೇಮಿಕ್ ಅಂತ ಆಗ್ತಾರೆ. ಅವಾಗ ಅಪಾರ್ಟ್ ಫ್ರಮ್ ದಟ್ ವಿ ಚೆಕ್ ಫಾರ್ ಅದರ್ ಕಂಡೀಷನ್, ಜನರಲ್ ಕಂಡೀಷನ್ಸ್ ಲೈಕ್ blood pressure. BP will not be same for all ages. Okay. Average adult BP is 120 by 80. As age advances, BP also slowly goes up. ಅವ್ರು ಮೆಡಿಸಿನ್ ತಗೊಂತಾ ಇದ್ರು ಕಂಟ್ರೋಲ್ ಇರುತ್ತೆ, ಆವಾಗಲೂ ವಿ ಕ್ಯಾನ್ ಡ್ರಾ ದಿ ಬ್ಲಡ್. ಬಟ್ ಮೆಡಿಸಿನ್ಸ್ ತಗೊಳ್ತಾ ಇರೋರು ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತ ಹೇಳ್ತಾ ಹಾ, ಬೇರೆ ಮೆಡಿಸಿನ್ಸ್. ಓಕೆ. Suppose a person is suffering from fever, respiratory infection or some other infection, he will be on antibiotics. The person who is taking medicines for that, he cannot donate. ಓಕೆ. ಸರಿ ಇದೆ ಅಂದರೆ then we will check him. We will ask his history. ಮುಂಚೆ ಕೊಟ್ಟಿದೆಯಾ, ಏನು ಪ್ರಾಬ್ಲಮ್ ಇತ್ತಾ, ಏನಾರು ಕಾಯಿಲೆ ಇತ್ತಾ, ಅವರು ಸಫರಿಂಗ್ ಫಾರ್ ಎನಿಥಿಂಗ್, ಅವು ಅಂಡರ್ಗಾನ್ ಸರ್ಜರಿ, ಅವೆಲ್ಲ ಇದಿದೆ. ಒಂದು ಡೋನರ್ ಫಾರಮ್ ಇರುತ್ತೆ, ಅದರಲ್ಲೆಲ್ಲ ಇರುತ್ತೆ. ಓಕೆ. ಈಗ ಇಫ್ ಯು ಆರ್ ಅಂಡರ್ ಪೀರಿಯಡ್ಸ್ ಅಂದರೆ ವಿ ವಿಲ್ ರಿಜೆಕ್ಟ್. ಓಕೆ. ಎಷ್ಟು ಡೇಸ್ ಮುಂಚೆ ಅಥವಾ ಆಮೇಲೆ ಕೊಡ್ಬೋದು? If she is not during a period, 1 or 2 days after it is completely stopped. It should be stop again. During menstruation, they cannot suppose. And ladies, during lactation, they cannot donate. And during pregnancy, they cannot donate. Again, there are keeping the donor's health in view, all these standards are set. Tattoo ಹಾಕೊಂಡು ರೀಸೆಂಟ್ ಆಗಿ ಹಾಕ್ಸಿದ್ರೆ we will reject. ಎಷ್ಟು ಮಂತ್ಸ್ ಆಗಿರ್ಬೇಕು? ಅಟ್ಲೀಸ್ಟ್ 1 year ಆಗಿರ್ಬೇಕು. ಟ್ಯಾಟೂ ಹಾಕ್ಸಿ 1 year. ಮತ್ತೆ ಏಜ್ ಹೇಳಿಲ್ಲ ಸರ್, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಏಜ್ ಟು ಡೊನೇಟ್? Any person who is above 18 years up to 65 years. Earlier 60 ಅಂತ ಇದ್ರು, ಈಗ ಜನರ ಆರೋಗ್ಯ ಚೆನ್ನಾಗಿದೆ ಅಲ್ಲ. As long as the person is healthy, up to 65 years of age, he can donate. ಓಕೆ. ಮತ್ತೆ ಕೆಲವೊಬ್ಬರಿಗೆ ಸ್ಮೋಕಿಂಗು, ಡ್ರಿಂಕಿಂಗು ಇಂಥ ಹ್ಯಾಬಿಟ್ಸ್ ಇರ್ತವೆ ಅಂತ ಅವರಿಗೆ ಸ್ಮೋಕಿಂಗ್ ಅಂದರೆ 4 hours 6 hours ಬಿಫೋರ್ ಮಾಡಿದರೆ ತೊಂದರೆ ಇಲ್ಲ. ಆರ್ ಪ್ರೀವಿಯಸ್ 24 hours he should not have consumed alcohol. ಆಲ್ಕೋಹಾಲ್ ಎಲ್ಲಿ ಹೋಗುತ್ತೆ? ಬ್ಲಡ್. ಆ ಬ್ಲಡ್ ಕಂಟೈನಿಂಗ್ ಆಲ್ಕೋಹಾಲ್ ಆಲ್ಸೋ ವಿಲ್ ಬಿ ಕಲೆಕ್ಟೆಡ್. ಬ್ಲಡ್ ಜೊತೆಗೆ ಆಲ್ಕೋಹಾಲ್ ಕೂಡ ಕಲೆಕ್ಟ್ ಅಲ್ಲ, ಬ್ಲಡ್ ಅಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿರುತ್ತೆ. ಆ ಗಟ್ಟಿಗೆ ಕೊಟ್ಟದ್ದು ಪೇಷಂಟ್ ಅಂತ. ಅದಕ್ಕೋಸ್ಕರ ಆಮೇಲೆ ಡೊನೇಷನ್ ಮಾಡ್ಬಿಟ್ಟು ತಗೊಳ್ಳಿ ಆಲ್ಕೋಹಾಲ್, ಪರವಾಗಿ ನಮ್ದೇನೈತೆ, ನಮ್ಮ ಮಾತು ಕೇಳೋದಿಲ್ಲ ಬಿಡಿ ಅವಾಗ. ಬಟ್ ಬಿಫೋರ್ ಡೊನೇಷನ್ ಯು ಶುಡ್ ನಾಟ್ 24 hours ಬಿಫೋರ್ ತಗೊಂಡಿರ್ಬಾರ್ದು. ದಟ್ ಈಸ್ ಕ್ರೈಟೀರಿಯಾ. ಸೊ ಈ ಬ್ಲಡ್ ಡೊನೇಷನ್ ಬಗ್ಗೆ ಹೇಳಿದ್ರಿ, ಇದ್ರ ಬೆನಿಫಿಟ್ಸ್ ಏನು ಸರ್? ಡೋನರ್ಸ್ ಹೆಲ್ತ್ಗೆ ಏನು ಬೆನಿಫಿಟ್ ಆಗುತ್ತೆ ಸರ್? ಡೋನರ್ಸ್ ಕೊಡೋದ್ರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಈ ಸೇವಿಂಗ್ 3 lives. 1, ನನಗೇನು ಲಾಭ ಅಂತ ಕೇಳ್ಬೋದು. ಬ್ಲಡ್ ಹೋದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ಫ್ಯಾಕ್ಟ್ರಿ ಮೆಸೇಜ್ ಹೋಗುತ್ತೆ, ಬ್ಲಡ್ ಇಷ್ಟು ಲಾಸ್ ಆಗಿದೆ, ಟ್ರಿಗರ್ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಪ್ರೊಡಕ್ಷನ್ ಫ್ರೆಶ್ ಬ್ಲಡ್ ಬರುತ್ತೆ. ಸ್ವಲ್ಪ ಹಳೆ ಬ್ಲಡ್ ಹೋಗುತ್ತೆ, ಹೊಸ ಬ್ಲಡ್ ಬರುತ್ತೆ, ಫ್ರೆಶ್ ಬ್ಲಡ್ ಯು ವಿಲ್ ಗೆಟ್. That also helps in bringing down the cholesterol level. It helps in preventing the heart attacks ಅಂತಾನು ಹೇಳ್ತಾರೆ. ಅದೇ ಇಂಡೈರೆಕ್ಟ್ಲಿ ಲೈಕ್ ನಾವೀಗ ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆಲ್ಲರೂ ಅಗತ್ಯ ಬಿದ್ದಾಗ ಎಷ್ಟೋ ಯೂನಿಟ್ಸ್ ಫ್ರೀ ಸಿಗುತ್ತೆ ಅಂತ. Whenever you need blood, you or your ಫ್ಯಾಮಿಲಿ ಮೆಂಬರ್ಸ್ ಆರ್ ಫ್ರೆಂಡ್ಸ್ ಬೇಕು ಅಂದಾಗ ಸರ್ಟಿಫಿಕೇಟ್ ಅಂದರೆ we will give you 1 unit free. ಸರ್, ಮತ್ತೆ ಆಗ ಮಾತಾಡ್ತಾ ಹಿಮೋಗ್ಲೋಬಿನ್ ಬಗ್ಗೆ ಹೇಳಿದ್ರಿ. ಕೆಲವೊಬ್ಬರಲ್ಲಿ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಇರುತ್ತೆ, ಕೆಲವೊಬ್ಬರಿಗೆ ಅದು ಜೆನೆಟಿಕಲಿ ಬಂದಿರುತ್ತೆ ಅಥವಾ ಬೇರೆ ರೀಸನ್ಸ್ಗೂ ಬಂದಿರುತ್ತೆ. ಸೊ ಅದನ್ನ ಹೇಗೆ ಫೈಟ್ ಮಾಡಬೇಕು, ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು? ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಮೇ ಬಿ ಸೆಡ್ ಜೆನೆಟಿಕಲ್ ಇರ್ಬೋದು, ಅವ್ರ ಕಾನ್ಸ್ಟಿಟ್ಯೂಷನ್ ಹಾಗೆ ಇರ್ಬೋದು, ಜಾಸ್ತಿ ಪ್ರೊಡ್ಯೂಸ್ ಆಗದೇನೆ ಇರ್ಬೋದು. ಹಾಗಾಗ್ಬಿಟ್ಟು ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ. ಅವರಿಗೆ ಒಂದು ಲಿಮಿಟ್ ಇರುತ್ತೆ. ಸೊ ಸಪೋಸ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 10,
ವಿ ಕಾಲ್ ದೆಮ್ ಅನಿಮಿಕ್ ಅಂತ. ಅವಾಗ ದೇ ಹ್ಯಾವ್ ಟು ಅಪ್ರೋಚ್ ಡಾಕ್ಟರ್ಸ್. ಅದು ಥ್ರೂ ಮೆಡಿಸಿನ್ಸ್ ಆರ್ ಇಂಜೆಕ್ಷನ್ಸ್. ಈ ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬೇಕಾದ್ರೆ ಅದು ಮೈನ್ ಥಿಂಗ್ ಈಸ್ ಐರನ್. ಐರನ್ ಈಸ್ ದಿ ಮೈನ್ ಕಾನ್ಸ್ಟೆಂಟ್ ಆಫ್ ಹಿಮೋಗ್ಲೋಬಿನ್. ಐರನ್ ಡೆಫಿಷಿಯನ್ಸಿ ಎಲ್ಲ ಆಗುತ್ತೋ ಅಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಇಂಜೆಕ್ಷನ್ಸ್ ಕೊಡ್ತಾರೆ. ದಟ್ ವಿಲ್ ಟೇಕ್ ಕೇರ್. ಹಳ್ಳಿಗಳ ಕಡೆ ಹೋದರೆ ಅವರಿಗೆ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಇಂದನೂ ರಕ್ತ ಕಮ್ಮಿ ಆಗ್ಬೋದು. ಪ್ಯಾರಾಸಿಟ್ಸ್ ರಿಂಗ್ ವರ್ಮ್ ಅದೆಲ್ಲ ಅವೆಲ್ಲ ಗೊತ್ತಲ್ಲ. ಅದರಿಂದನೂ ಅವರು ಬೇರ್ ಫುಡ್ಡಲ್ಲಿ ನಡೀತಾರೆ. ದೇ ಲೂಸ್ ಬ್ಲಡ್, ದೇ ಬಿಕಮ್ ಅನಿಮಿಕ್. ಅನಿಮಿಕ್ ಆದ್ರಿಂದ ಏನಾಗುತ್ತೆ, ಸುಸ್ತು, ಫೆಟಿಗ್, ಕೆಲಸ ಮಾಡೋಕ್ಕಾಗಲ್ಲ, ಅಪ್ಟೈಟ್ ಹಾಳಾಗುತ್ತೆ. ಬಟ್ ದಟ್ ಬಿಕಮ್ಸ್ ಎ ವಿಶಿಯಸ್ ಸರ್ಕಲ್. ನಾನ್ ವೆಜಿಟೇರಿಯನ್ ತಗೊಳ್ಳೋರು ಯೂಶಲಿ ಅಂತ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ರೆಡ್ ಪರ್ಟಿಕ್ಯುಲರ್ಲಿ ದೇ ಅಡ್ವೈಸ್ ರೆಡ್ ಮೀಟ್. ಸೊ ಇಟ್ ಹೆಲ್ಪ್ಸ್ ಇನ್ ಪಿಕಿಂಗ್ ಅಪ್ ದಿ ಇಂಪ್ರೂವಿಂಗ್ ದಿ ಹಿಮೋಗ್ಲೋಬಿನ್. ವೆಜಿಟೇರಿಯನ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಈವನ್ ದೆನ್ ದೇರ್ ಆರ್ ಸಮ್ ಸ್ಪೆಸಿಫಿಕ್ ಫುಡ್. ಒಂದೆರಡು ಹೇಳ್ಬೋದಾ ಯಾವ್ದು? ಈ ಪೊಮೊಗ್ರಾನೇಟ್, ಬೀಟ್ರೂಟ್, ದೇ ಆರ್ ರಿಚ್ ಇನ್ ಸ್ಪೈನಾಕ್ಸ್, ಡ್ರೈ ಫ್ರೂಟ್ಸ್, ಸಿಟ್ರಸ್ ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊಪ್ಪು, ಹಣ್ಣು, ತರಕಾರಿ ಕರೆಕ್ಟಾಗಿ ತಿಂದರೆ ಎಲ್ಲ ರೋಗಗಳಿಗೂ ಔಷಧಿ ಅಂತ ಹೇಳ್ತಾರೆ. ನಾರ್ಮಲಿ ನ್ಯೂಟ್ರಿಷನ್ ಎಲ್ಲ ಅದು ಇಂಪ್ರೂವ್ ಆಗುತ್ತೆ. ಒನ್ಸ್ ಅದು ಇಂಪ್ರೂವ್ ಆಯಿತು ಅಂದರೆ ಬೇರೆ ಏನು ಹೆಲ್ತ್ ಇಶ್ಯೂ ಇಲ್ಲ ಅಂದರೆ ಹಿಮೋಗ್ಲೋಬಿನ್ ರೈಸ್ ಆಗುತ್ತೆ. ಹಿಮೋಗ್ಲೋಬಿನ್ ರೈಸ್ ಆಯಿತು ಅಂದರೆ ಅದು ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ದಟ್ ವಿಶಿಯಸ್ ಸರ್ಕಲ್ ಇಸ್ ಬ್ರೋಕನ್ ಅಂಡ್ ವಿ ವಿಲ್ ಬಿ ಆಕ್ಟಿವ್. ಇದು ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಬಗ್ಗೆ ಹೇಳಿದ್ರಿ. ಹಿಮೋಗ್ಲೋಬಿನ್ ಜಾಸ್ತಿಯಾಗಿ ಏನಾದರೂ ಪ್ರಾಬ್ಲಮ್ಸ್ ಆಗೋದು ಅದು ಬೇರೆ ಕಂಡೀಷನ್. ಹಾಂ, ನಾರ್ಮಲಿ ಹಿಮೋಗ್ಲೋಬಿನ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್ 14 to 16 ಮೇಲು, 12 to 14 ನಾರ್ಮಲ್ ರೇಂಜ್. ಅಷ್ಟಿದ್ರೆ ಏನಿರಲ್ಲ. ಈಗ ಕೆಲವು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ವಿತೌಟ್ ರೀಸನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ಮೆಡಿಕಲ್ ಟರ್ಮ್ ಪಾಲಿಸೈಥೀಮಿಯಾ ಅಂತ. 22, 23 ಹೋಗುತ್ತೆ. ಬ್ಲಡ್ ಬಿಕಮ್ಸ್ ಮೋರ್ ವಿಸ್ಕಸ್, ಥಿಕ್ ಆಗೋಗುತ್ತೆ. ಬ್ಲಾಕೇಜಸ್ ಆಗೋ ಸಮಸ್ಯೆಗಳು ಅದೆಲ್ಲ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಫ್ರೀ ಫ್ಲೋ ಇರಲ್ಲ. ಯಾವಾಗ ಥಿಕ್ ಆಗುತ್ತೋ ಇಟ್ ಕೆನಾಟ್ ಫ್ಲೋ ಫ್ರೀಲಿ ಥ್ರೂ ಆಲ್ ದಿ ಆರ್ಟರಿ. ಏನೋ ಹೆವಿನೆಸ್, ಅನೀಸಿನೆಸ್ಸು, ಸುಸ್ತು, ಎಲ್ಲ ರೆಡ್ಡಿಶ್ ಆಗ್ಬಿಡುತ್ತೆ. ಡಿಸ್ಕಂಫರ್ಟ್, ಓವರ್ ಆಲ್ ಇಟ್ ಇಸ್ ಎ ಡಿಸ್ಕಂಫರ್ಟ್. ಸರ್ಪ್ಲಸ್ ಇತ್ತು ಹಿಮೋಗ್ಲೋಬಿನ್ ಅಂದರೆ ಯು ಕ್ಯಾನ್ ಡೊನೇಟ್ ದಿ ಬ್ಲಡ್. ಆವಾಗ ನಿಮಗೆ ಬರ್ಡನ್ ಕಮ್ಮಿ ಆಗುತ್ತೆ. ಆ ಹೆವಿನೆಸ್ ಇರಲ್ಲ, ಅನೀಸಿನೆಸ್ ಇರಲ್ಲ, ಆ ಬ್ರೆತ್ಲೆಸ್ನೆಸ್ ಆ ಥರ ಬರೋದಿಲ್ಲ. ಈ ಬ್ಲಡ್ ಬೇರೆ ಕೊಡೋದ್ರಿಂದ ಬೇರೆ ಜೀವ ಉಳಿಯುತ್ತೆ. ಯು ಕ್ಯಾನ್ ರೆಗ್ಯುಲರ್ಲಿ ಗೆಟ್ ಯುವರ್ ಹಿಮೋಗ್ಲೋಬಿನ್ ಲೆವೆಲ್ ಚೆಕ್. ಸಮ್ ಪಾಲಿಸೈಥೀಮಿಯಾ ವೀರಾ ಅಂತ ಕಂಡೀಷನ್ ಇರುತ್ತೆ. ಅದ್ರ ಬೇರೆ ಟೆಸ್ಟ್ಗಳು ಮಾಡ್ತಾರೆ. ಇಟ್ ಈಸ್ ನಾಟ್ ಫಿಟ್ ಫಾರ್ ಡೊನೇಷನ್. ಐ ಮೀನ್ ನಾಟ್ ಫಿಟ್ ಫಾರ್ ಟ್ರಾನ್ಸ್ಫ್ಯೂಷನ್. ಡೊನೇಷನ್ ಮಾಡಲೇಬೇಕು ಅವರು. ಅವ್ರಿಗೂ ಜಾಸ್ತಿ ಇರುತ್ತಲ್ಲ ಹಿಮೋಗ್ಲೋಬಿನ್, ಬಟ್ ಬೇರೆಯವ್ರಿಗೆ ಕೊಡೋಂಗಿಲ್ಲ. ಅದನ್ನೇನು ಮಾಡ್ತೀವಿ ನಾವು, ಡ್ರಾ ಮಾಡಿಬಿಟ್ಟು ಡಿಸ್ಕೌಂಟ್ ಮಾಡಿ. ಡಿಸ್ಕೌಂಟ್ ಮಾಡೋಕ್ಕೊಂದು ಪ್ರೊಸೀಜರ್ ಇರುತ್ತೆ. ವಿ ಫಾಲೋ ದಟ್ ಪ್ರೊಸೀಜರ್. ನೀವೀಗ ಇಷ್ಟೋ ತನಕ ಬ್ಲಡ್ಡಿದ ಮಹತ್ವ ಹೇಳಿದ್ರಲ್ಲ, ನಂಗೆ ಏನು ಅನ್ನಿಸ್ತು ಅಂದರೆ, ಈಗ ಒಂದು ದೇಶದ ಮ್ಯಾಪ್ ತೆಗೆದು ನೋಡಿದರೆ ಅದರಲ್ಲಿ ಬ್ಲೂ ಲೈನ್ಸ್ ಅಲ್ಲಿ ನದಿಗಳು ಕಾಣ್ತವೆ. ಅದೇ ಥರ ನಮ್ಮ ಬಾಡಿಯ ಮ್ಯಾಪ್ ತೆಗೆದು ನೋಡಿದರೆ ಹಸಿರು ಕಾಲುವೆಗಳಲ್ಲಿ ಕೆಂಪು ನೆತ್ತರು ಹತ್ತ ಹಾಗೆ. ಅಂದರೆ ದೇಶಕ್ಕೆ ನದಿಗಳು ಜೀವಾಳ ಅಂತ ಹೇಳ್ತಾರಲ್ಲ, ಅದೇ ಥರ ಬ್ಲಡ್ ನಮಗೆ. ಬ್ಲಡ್ ನಮ್ಮ ಮನುಷ್ಯದ ಜೀವಾಳ, ಜೀವನದಿನೇ ಇದು. ನಥಿಂಗ್ ಬಟ್ ಜೀವನದಿ. ಇಲ್ಲ ಅಂದರೆ ಜೀವ ಇಲ್ಲ.